ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶೈಲಾ ಕ್ರಿಯೇಷನ್ಸ್. ಲಾಸ್ಟ್ ವಿಡಿಯೋದಲ್ಲಿ ಕುಚ್ಚು ಬೇಸಿಕ್ ಕ್ಲಾಸ್ ಹೇಳ್ಕೊಟ್ಟಿದ್ದೆ. ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನೆಕ್ಸ್ಟ್ ಲೆವೆಲ್, ಈಗ ಬೇಸಿಕ್ ಆದ ತಕ್ಷಣ ನಾವು ಆರ್ಚ್ ಮಾಡ್ತೀವಲ್ವ, ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ವಿಡಿಯೋ ಒಂದ್ಸಲ ನೋಡಿ. ವಿಡಿಯೋ ನೋಡಿಬಿಟ್ಟು ಆದಮೇಲೆ ನೀವು ಈ ಥರ ಲೇಸು ಅಥವಾ ಬಟ್ಟೆ ಯಾವುದಾದ್ರೂ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹುಲ್ಲನ್ ಥ್ರೆಡ್ ಯೂಸ್ ಮಾಡಿ ಬೇಸಿಕ್ ಚೈನ್ ಏನಿರುತ್ತಲ್ವ ಅದನ್ನು ತೆಗೆಯೋದು ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ 6 ಎಳೆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ದಾರನ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಈ ದಾರನ ಈ ರೀತಿ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಬೇಸಿಕ್ ಯಾರು ಪ್ರಾಕ್ಟೀಸ್ ಮಾಡಿರ್ತೀರೋ ಅವರು ಈ ವಿಡಿಯೋ ನೋಡಿಕೊಂಡು ನೆಕ್ಸ್ಟ್ ಲೆವೆಲ್ ಸೆಕೆಂಡ್ ಸ್ಟೆಪ್ ಏನಿರುತ್ತಲ್ವ ಅದನ್ನು ಪ್ರಾಕ್ಟೀಸ್ ಮಾಡಿ. ಈಗ ನಿಮಗೆ ಬೇಸಿಕ್ ಪ್ರಾಕ್ಟೀಸ್ ಮಾಡಿದರೆ ಚೈನ್ ಸ್ಟಿಚ್ ಎಲ್ಲ ಏನಿರುತ್ತಲ್ವ, ಚೈನ್ ಹಾಕೋದು ಮತ್ತು ಲಾಕ್ ಮಾಡೋದು ಅದೆಲ್ಲ ಪ್ರಾಕ್ಟೀಸ್ ಆಗಿರುತ್ತೆ. ಅದಾದಮೇಲೆ ನಾವು ಇವಾಗ ಅಂದರೆ ಸ್ಟೆಪ್ಗಳನ್ನ ತೊಗೊಂಡು ಆರ್ಚ್ ಹಾಕೋದನ್ನು ಈ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ. ಆರ್ಚ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಿಮಗೆ ಕಾಣಿಸ್ಲಿ ಅಂತ ಹೇಳಿ ನಾನು ವೈಟ್ ಬಟ್ಟೆನ ತೊಗೊಂಡಿದ್ದೀನಿ. ವೈಟ್ ಬಟ್ಟೆ ನಿಮಗೆ ಪ್ರಾಕ್ಟೀಸಿಗೆ ಈಸಿ ಆಗಲಿ ಅಂತ ನೋಡಿ ಮಿಷಿನ್ ಇರುತ್ತಲ್ವ, ಈ ರೀತಿ ಸ್ಟೆಪ್ಸ್ಗಳನ್ನ ಮಾಡಿ ಇಟ್ಕೊಳ್ಳಿ. ಈ ಸ್ಟೆಪ್ಸ್ಗಳಿಗೆ ಒಂದೊಂದು ಸ್ಟೆಪ್ಸ್ಗೆ ಒಂದೊಂದು ಡಿಸೈನ್ಗಳನ್ನ ಹಾಕಿ ಪ್ರಾಕ್ಟೀಸ್ ಮಾಡಿ. ಇವಾಗ ನೋಡಿ ಬಟ್ಟೆನ ನಾನು ಇಟ್ಕೊಂಡಿದ್ದೀನಿ. ದಾರ 6 ಎಳೆ ದಾರ ಇದೆ. ಲಾಕ್ ಮಾಡೋದಕ್ಕೆ ಸೇಮ್ ಮೆಥಡು. ನಾವು ಬೆರಳಿಗೆ ಸುತ್ತಕೊಂಡು ಬಟ್ಟೆ ಹಿಡ್ಕೊತೀವಲ್ವ, ಬಟ್ಟೆ ಹಿಡ್ಕೋಬೇಕು. ಬಟ್ಟೆಗೆ ಮೊದಲು ದಾರನ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ದಾರ ಲಾಕ್ ಆಯಿತು. ಫಸ್ಟ್ ವಿಡಿಯೋ ಯಾರು ನೋಡಿಲ್ಲ ಅವ್ರು ಹೋಗಿ ಫಸ್ಟ್ ವಿಡಿಯೋ ನೋಡಿ ಅದಾದಮೇಲೆ ಈ ವಿಡಿಯೋನ ನೋಡಿ. ನಿಮಗೆ ಬೇಸಿಕ್ ಗೊತ್ತಿದ್ರೆ ಇದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ 2 ಸಲ ಲಾಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಸಲ ಲಾಕ್ ಆಯಿತು, ಮತ್ತು ಅದ್ರ ಪಕ್ಕದಲ್ಲೇ ದಾರ ತಗೊಂಡು ಇನ್ನೊಂದು ಸಲ ಲಾಕ್ ಮಾಡ್ತೀನಿ. ಇದಾದಮೇಲೆ ನೀವು ಸಹ ನೋಡ್ಕೊಳ್ಳಿ. ನಾನು ನಮ್ಮ ಸ್ಟೂಡೆಂಟ್ ಹಂಗೆ ಹೇಳ್ಕೊಡ್ತಾ ಇರ್ತೀನಿ, ನೀವು ಸಹ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಇದಾದಮೇಲೆ 3 ಚೈನ್ ಹಾಕ್ಕೊಳ್ಳಿ, ಸರಿನಾ? 1 2 3 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗಿಂತ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ಟೈಟಿಗೆ ಲಾಕ್ ಮಾಡಿದ್ರೆ ಬಟ್ಟೆ ರಿಂಕಲ್ಸ್ ಬರುತ್ತೆ. 3 ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಇಲ್ಲಿ ನೆಕ್ಸ್ಟು ಆರ್ಚ್ ಬರೋ ಪ್ಲೇಸು 5 ಆದರೂ ಹಾಕ್ಕೋಬೋದು ಅಥವಾ 6 ಆದರೂ ಹಾಕ್ಕೋಬೋದು. ರೆಗ್ಯುಲರಾಗಿ 6 ಚೈನನ್ನು ಹಾಕ್ಕೊಳ್ಳಿ. 1 2 3 4 5 6 ಹಾಕ್ಕೊಂಡು ಇದನ್ನು ಅಷ್ಟೇ ಎಲ್ಲಿಗೆ ಬರುತ್ತಲ್ವ ಈಗ ಹಿಡ್ಕೊಂಡ್ರೆ ಇಲ್ಲಿಗೆ ಬರುತ್ತೆ. ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು. ನಮ್ಗೆ ಆರ್ಚ್ ಬಂದು ಅದು ಹಾಫ್ ಸರ್ಕಲ್ ಶೇಪಲ್ಲಿ ಬರಬೇಕು ನಮ್ಗೆ ಅದು ಆರ್ಚು. ಆಯಿತಾ? ಲಾಕ್ ಮಾಡಿಕೊಂಡೆ. ಇದಾದಮೇಲೆ ಮತ್ತೆ 3 ಚೈನ್. ಈಗ ಸ್ಟಾರ್ಟಿಂಗ್ ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ರೆ ಅಲ್ವಾ, ಸೇಮ್ ಅದೇ ಥರ 3 ಚೈನ್ ಹಾಕ್ಕೊಳ್ಳಿ. 1 2 3. ಓಕೆನಾ? ಇಷ್ಟು ಹಾಕಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಿ. ಇದಾದಮೇಲೆ ನೀವು ಬೇಸಿಕ್ ಪ್ರಾಕ್ಟೀಸ್ ಮಾಡೋಕ್ಕೆ ಫಸ್ಟ್ ಆರ್ಚ್ ಕಲಿಯೋಕ್ಕೆ ಇದೇ ಥರನೇ ಮಾಡಿ. 3 5 ಅಥವಾ 6 ಹಾಕ್ಕೊಳ್ಳಿ, ಮತ್ತು 3 ಇಲ್ಲಿಗೆ ನಾನು ದಾರನ ಕಟ್ ಮಾಡಿ ತೆಗಿತೀನಿ. ನೆಕ್ಸ್ಟ್ ಡಿಸೈನ್ಸ್ಗಳು ಬಂದಾಗ ಸ್ಟೆಪ್ಸ್ ಕಂಟಿನ್ಯೂಸ್ ಆಗಿ ಹೇಳ್ಕೊಡ್ತೀನಿ. ಎಷ್ಟು ಮನೆಗೆ ಎಷ್ಟು ಕಂಬ, ಎಷ್ಟು ಮನೆ ಚೈನ್ ಹಾಕ್ಕೊಂಡು ಮನೆಗಳನ್ನ ಮಾಡ್ಕೊಳ್ಬೇಕು ಅಂತ. ಈಗ ಫಸ್ಟು ನಿಮಗೆ ಬೇಸಿಕ್ಕು ಆರ್ಚ್ ಹಾಕೋದು ಬರಬೇಕು. ಈಗ ನಾನು ಬೇಸ್ ಲೈನ್ ಇವಾಗ ನಾವು ಹಾಕಿರೋದು ಬೇಸ್ ಲೈನ್. ಇದು ಬೇಸ್ ಲೈನ್ ಹಾಕೋಕ್ಕೆ 5 ಎಳೆ ಅಥವಾ 6 ಎಳೆ ದಾರ ತೊಗೊಂಡ್ರೆ ನಡೆಯುತ್ತೆ. 6 ಎಳೆ ತೊಗೊಂಡಿದ್ದೀನಿ. ಆರ್ಚ್ ಹಾಕಲಿಕ್ಕೆ ಇದಕ್ಕೆ ಇನ್ನೊಂದು ಎಳೆ ಸೇರಿಸ್ಕೊತಾ ಇದ್ದೀನಿ. ಇವಾಗ 7 ಎಳೆ ಆಯಿತು.
ದಾರ, ಇದನ್ನು ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡು ಮತ್ತೆ ಬೆರಳಿಗೆ ಸುತ್ತಕೊಂಡು ನಾವು ಮೊದಲೆಲ್ಲ ಲಾಕ್ ಮಾಡಿರ್ತೀವಲ್ವ ಇಲ್ಲಿ, ಇವಾಗ ನಿಮ್ಗೆ ಇನ್ನೂ ಒಂದು ಈಸಿ ಆಗುತ್ತೆ ನೋಡಿ. ಇಲ್ಲಿಗೆ ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ದಾರ ಏನಿದೆ ಅಲ್ಲ, ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 2 ಚೈನ್ ಇರೋದ್ರಿಂದ ಇದನ್ನು ಅಷ್ಟೇ 2 ಸಲ ಲಾಕ್ ಮಾಡ್ಕೊಳ್ಳಿ. ದಾರ ಬಿಚ್ಕೊಂಬರಬಾರ್ದು ಅನ್ನೋದು ಒಂದು ಕಾರಣಕ್ಕೋಸ್ಕರ. ಇಲ್ಲಿಂದ ಡೈರೆಕ್ಟಾಗಿ ಆರ್ಚ್ ಮಾಡ್ಕೊಳ್ಳಿ. ಇಲ್ಲಿಂದ ಆರ್ಚು, ಈ 6 ಮನೆ ಏನಿದೆಯಲ್ಲ, 6 ಚೈನ್ದು ಮನೆ ಇಲ್ಲಿಗೆ ಹೋಗ್ಬೇಕು. ಈ 6 ಚೈನ್ ಮನೆಗೆ ಹೋಗಬೇಕು. ನಿಮ್ಗೆ ಈಗ 5 ಹಾಕ್ಕೊಂಡಾಗ ಕನ್ಫ್ಯೂಸ್ ಆಗುತ್ತೆ, ಇಲ್ಲಿ ಆಗಲ್ಲ. ನೀಡಲ್ ಮೇಲೆ ದಾರ ತೊಗೋಬೇಕು. ನೀಡಲ್ ಮೇಲೆ ದಾರ ತೊಗೊಂಡು 6 ಚೈನಿನ ಮನೆ ಇದೆಯಲ್ವಾ, ಅದರೊಳಗಡೆಯಿಂದ ಹಾಕಿ ಮತ್ತೆ ದಾರನ ರಿಟರ್ನ್ ಬರಬೇಕು. ಇವಾಗ ನೀಡಲ್ ಮೇಲೆ 3 ದಾರ ಇದೆ. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 2ರಲ್ಲಿ 1, 2ರಲ್ಲಿ 1. ಇಲ್ಲಿ ನಾವು ಎಷ್ಟು ಲೆಂತ್ ತೊಗೊತೀವೋ ಆ ಆರ್ಚು ಅಷ್ಟು ಲೆಂತ್ ಬರುತ್ತೆ. ನೀವು ಇಲ್ಲಿ ಚಿಕ್ಕ ಕಂಬ, ಈ ಕಂಬ ಇದನ್ನೇನಂತೀವಿ ನಾವು ಕಂಬ ಅಂತ ಕರಿತೀವಲ್ವ, ಈ ಕಂಬನ ನಾವು ಚಿಕ್ಕದಾಗಿ ತೊಗೊಂಡ್ರೆ ಆರ್ಚು ಕೂಡ ಚಿಕ್ಕದಾಗಿ ಬರುತ್ತೆ. ಕಂಬನ ದೊಡ್ಡದಾಗಿ ತೊಗೊಂಡಾಗ ಆರ್ಚು ದೊಡ್ಡದಾಗಿ ಬರುತ್ತೆ. ಇವಾಗ ನೆಕ್ಸ್ಟು ನೀಡಲ್ ಮೇಲೆ ದಾರ ತೊಗೋಬೇಕು. ಮನೆ ಒಳಗಡೆ ಹಾಕಿ 6 ಚೈನಿಂದ ಏನು ಮನೆ ಇರುತ್ತಲ್ವ ಅದರೊಳಗಡೆ ಹಾಕಿ ದಾರ ವಾಪಸ್ ತೊಗೋಬೇಕು. ಮತ್ತು 2ರಲ್ಲಿ 1, 2ರಲ್ಲಿ 1 ಕಂಟಿನ್ಯೂಸ್ ಆಗಿ ಈ ದಾರ, ಈ ಗ್ಯಾಪ್ ಏನಿದೆಯಲ್ವ 6 ಚೈನ್ದು ಇಷ್ಟು ಫಿಲ್ ಆಗೋವರೆಗೂ ಕಂಬ ಹಾಕ್ಕೊತಾ ಬರಬೇಕು. ನೀಡಲ್ ಮೇಲೆ ದಾರ ತೊಗೊಂಡು 2ರಲ್ಲಿ 1, 2ರಲ್ಲಿ 1. ಸ್ಟಾರ್ಟಿಂಗ್ ಅಲ್ವಾ, ಆರ್ಚು ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಳ್ಳಿ ಕಂಬಗಳನ್ನ. ಈ ಕಂಬಗಳನ್ನ ಕೌಂಟ್ ಮಾಡ್ಕೋಬೇಕು. ಈಗ ನಾನು 3 ಕಂಬ ಹಾಕಿದ್ದೀನಿ, ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಳ್ಳಿ. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿರಂತೆ. ನಿಮ್ಗೆ ಈಗ ಪ್ರಾಬ್ಲಮ್ ಆಗ್ತಿರೋದೇ ಇದು ಅಲ್ವಾ, ಆರ್ಚು ಚಿಕ್ಕದಾಗ್ತಾ ಇದೆ. ಇಲ್ಲಿ ಕಂಬನ ಎಳ್ಕೋಬೇಕು ನಾವು ಮೇಲೆ. ನೋಡಿ ನೀಡಲ್ ತೊಗೊತೀನಲ್ವ ದಾರ, ಇಲ್ಲಿ ಹಿಂಗೆ ಮೇಲೂ ಕೆಳ್ಕೋಬೇಕು. ನಮಗೆ ಎಷ್ಟು ಇಟ್ಬೇಕೋ ಎಳ್ಕೊಂಡಾಗ ಅಷ್ಟುದ್ದ ಕಂಬ ಬರುತ್ತೆ. ಮತ್ತು ಈಗ ಇದ್ರೊಳಗಡೆ ಒಂದು 14 or 15 ಫಿಲ್ ಮಾಡಬೇಕು ನಾವು. 15ರಿಂದ 16 ನೀಡಲ್ ಮೇಲೆ ದಾರ ತೊಗೊಂಡು ಮನೆಯಿಂದ ವಾಪಸ್ ಮತ್ತೆ ದಾರ ತೊಗೊಂಡು 2ರಲ್ಲಿ 1, 2ರಲ್ಲಿ 1. ಈಗ ಒಂದು ಕಂಬ ಏನಿರುತ್ತಲ್ವ ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ಆರ್ಚ್ ಮಾಡ್ತಾ ಹೋಗ್ಬೇಕು. ಒಂದ್ರ ಪಕ್ಕ ನೀಡಲ್ ಮೇಲೆ ದಾರ ತಗೋಬೇಕು. ಫಸ್ಟ್ ಒಂದು ಸಲ ವೀಡಿಯೋನ ನೋಡಿ ಆಮೇಲೆ ಪ್ರಾಕ್ಟೀಸ್ ಮಾಡಿ. ಒಂದು ಸಲ ಬರಲಿಲ್ಲ, 2 ಸಲ ಬರಲಿಲ್ಲ ಅಂತೇಳಿ ಬಿಡಕ್ಕೆ ಹೋಗಬೇಡಿ. ಟ್ರೈ ಮಾಡಿ, ಖಂಡಿತ ಬರುತ್ತೆ. ಹೊಸ್ದಾಗಿ ಕಲಿತಾ ಇರೋದಲ್ವ, ಒಂದೇ ಸಲ ಟ್ರೈ ಮಾಡಿದ್ರೆ ಬರಲ್ಲ. ಅಯ್ಯೋ ನಮಗೆ ಬರಲಿಲ್ಲ ಅಂತೇಳಿ ಬಿಟ್ಬಿಟ್ಟು ಹೋಗಬೇಡಿ. ಟ್ರೈ ಮಾಡಿ, ಯಾಕೆ ಬರಲ್ಲ ನೋಡೋಣ ಅಂತ ಕುತ್ಕೊಂಡು ಟ್ರೈ ಮಾಡಿ, ಖಂಡಿತ ಬರುತ್ತೆ. ಈ ಗ್ಯಾಪ್ ಏನಿದೆಯಲ್ವ 6 ಚೈನು, ಆ ಮನೆ ಪೂರ್ತಿ ನಮಗೆ ಫಿಲ್ ಆಗಬೇಕು. ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಫಿಲ್ ಮಾಡ್ಕೊಂಡು ಬರಬೇಕು. ನೋಡೋಣ ಎಷ್ಟು ಕಂಬ ಹಿಡಿಯುತ್ತೆ ಅಂತ ಹೇಳಿ ಆಮೇಲೆ ಕೌಂಟ್ ಮಾಡೋಣ. ಪೂರ್ತಿ ಆದಮೇಲೆ ಮಿನಿಮಮ್ ನಾವು 14-15 ಹಾಕಿ ಹಾಕ್ತೀವಿ. 15, 14 ಅಥವಾ 15 ಹಾಕ್ತೀವಿ. ರೆಗ್ಯುಲರಾಗಿ ಕುಚ್ಚು ಹಾಕ್ತೀವಲ್ವ ಆವಾಗ. ಫಿಲ್ ಆಗಿದೆ, ಎಷ್ಟಾಗಿದೆ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 15 ಆಗಿದೆ. ಆಯಿತಾ? ಇವಾಗ ಇದನ್ನು ನಾವು ಇಲ್ಲಿ ಎಂಡ್ ಏನಿದೆ ಅಲ್ವಾ, ದಾರ ಎಂಡ್ ಮಾಡಿ ಕಟ್ ಮಾಡಿದ್ವಲ್ವ, ಈ ದಾರದೊಳಗಡೆ ಲಾಕ್ ಮಾಡ್ಕೋಬೇಕು. ಮತ್ತು ನಾವು ಸೀರೆಗೆ ಹಾಕೋದಾದರೆ ಹಿಂಗೆ ಕಂಟಿನ್ಯೂ ಮಾಡ್ಕೊತ ಹೋಗ್ತೀವಿ. ನೀವು ಜಸ್ಟ್ ಆರ್ಚ್ ಪ್ರಾಕ್ಟೀಸ್ ಮಾಡೋಕ್ಕಲ್ವ, ಇಲ್ಲಿಗೆ ದಾರನ ಕಟ್ ಮಾಡಿ ತೆಗಿತೀವಿ. ದಾರನ ಕಟ್ ಮಾಡೋಕ್ಕೆ ಇಲ್ಲಿ ಲಾಕ್ ಮಾಡಿ ಆದಮೇಲೆ ಒಂದು 3 ಸಲ ಚೈನ್ ಹಾಕಿ ಈ ಥರ ದಾರ ಕಟ್ ಮಾಡಿ ರಿಟರ್ನ್ ತೆಗೆದು ಹಿಂಗೆ ಹೇಳಿದ್ರೆ ಲಾಕ್ ಆಗುತ್ತೆ. ನೋಡಿ ಆರ್ಚು
ಹಾಫ್ ಸರ್ಕಲ್ ಶೇಪಲ್ಲಿ ನೀಟಾಗಿ ಬಂದಿದೆ. ನೀವು ಇದೇ ರೀತಿ ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಬರುತ್ತೆ ಅಂತ ಹೇಳ್ತೀನಿ. ನೋಡಿ, ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನೀವು ಅಷ್ಟೇ ಫಸ್ಟ್ ವಿಡಿಯೋ ನೋಡಿ ಆದಮೇಲೆ ಟ್ರೈ ಮಾಡಿ. ಒಂದು ಸಲ ಹಾಕಿದ ತಕ್ಷಣ ಖಂಡಿತ ಬರಲ್ಲ. ವೇಸ್ಟ್ ಬಟ್ಟೆ ತೊಗೊಳ್ಳಿ, ದಾರ ಸುತ್ತಿ ಇಟ್ಕೊಂಬಿಟ್ಟು 2 ಸಲ 3 ಸಲ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಟ್ರೈ ಮಾಡಿ. ಖಂಡಿತ ಬರುತ್ತೆ. ನಾನು ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಕೂತ್ಕೊಳ್ಳಿ, ಆವಾಗ ಬರುತ್ತೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೀವು ಇದನ್ನು ಮಾಡಬೇಕು ಅಂತ 1 ಅವರ್ ಟೈಮ್ ಕೊಡಿ. 2 ರಿಂದ 3 ದಿನ ಪ್ರಾಕ್ಟೀಸ್ ಮಾಡಿ. ಬೇಸ್ ಹಾಕೋದು ಬರುತ್ತೆ ಮತ್ತು ಹಾರ್ಚ್ ಎಲ್ಲ ಹಾಕೋದು ಬರುತ್ತೆ. ಆಮೇಲೆ ಸ್ಟೆಪ್ ನೀವು ಬೇಸಿಕ್ ಎಲ್ಲ ಕಲ್ತಾದ್ಮೇಲೆ ಒಂದೊಂದೇ ಡಿಸೈನ್ಗಳನ್ನ ತೋರಿಸ್ಕೊಡ್ತೀನಿ. ಆರ್ಚ್ ಹಾಕ್ತಾ ಇದ್ದಾರೆ, ಕಂಬ ತಗೊಂಡು ಆರ್ಚ್ ಹಾಕ್ತಾ ಇದ್ದಾರೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರೋಂಥ ವೀಡಿಯೋಸ್ಗಳು ನಿಮ್ಗೆ ಯೂಸ್ಫುಲ್ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.